ಆಕಾಶವಾಣಿ ಧಾರವಾಡ. ಕೇಳಿ ಡಾಕ್ಟರ್ ಎಸ್.ಆರ್. ರಾಮನಗೌಡರ್ ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿ. ಆರೋಗ್ಯದಂಗಳ ಭಾಗ್ಯ ವಿಧಾತ, ಶುಗರ್ ಬಿಪಿ ಡೆಂಗು ಕಾಲರಾ ಡಯಾಲಿಸಿಸ್ ಪ್ಯಾರಾಲಿಸಿಸ್ ಹೃದಯದ ಕಸಿವಿಸಿ ಎಲ್ಲಕ್ಕೂ ಇದೆ ಪರಿಹಾರ. ಎಕ್ಸ್ರೇ ಸ್ಕ್ಯಾನಿಂಗ್ ಅಲ್ಟ್ರಾ ಸ್ಕ್ಯಾನಿಂಗ್ ತಪಾಸಿಸಿ ಹೇಳುವರಲ್ಲ. ಚಿಕಿತ್ಸೆಯ ಅಭಯ ಹಸ್ತವಿದೆ ಅಲ್ಲಿ, ವೈದ್ಯರೇ ನಮ್ಮ ಸ್ನೇಹಿತರು. ಎಲ್ಲ ರೋಗಕ್ಕೆ ಮದ್ದು ಚುಚ್ಚುಮದ್ದು, ಹೆಜ್ಜೆ ಇಡಿ ಆರೋಗ್ಯದಂಗಳಕ್ಕೆ, ಆರೋಗ್ಯದಂಗಳಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಎಸ್.ಆರ್. ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಾಳಾಪುರ, ಧಾರವಾಡ. ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ. ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗಗಳು. ಪ್ರತ್ಯೇಕ ಒಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ. ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ ಡಾಕ್ಟರ್ ಎಸ್.ಆರ್. ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಾಳಾಪುರ, ಧಾರವಾಡ. ಮೊಬೈಲ್ 9480093914. ಆರೋಗ್ಯದಂಗಳ ಭಾಗ್ಯ ವಿಧಾತ, ಶುಗರ್ ಬಿಪಿ ಡೆಂಗು ಕಾಲರಾ ಡಯಾಲಿಸಿಸ್ ಪ್ಯಾರಾಲಿಸಿಸ್ ಹೃದಯದ ಕಸಿವಿಸಿ ಎಲ್ಲಕ್ಕೂ ಇದೆ ಪರಿಹಾರ. ಎಕ್ಸ್ರೇ ಸ್ಕ್ಯಾನಿಂಗ್ ಅಲ್ಟ್ರಾ ಸ್ಕ್ಯಾನಿಂಗ್. ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಆರೋಗ್ಯದ ಸೂತ್ರಗಳು ಈ ಕುರಿತು ಹಿರಿಯ ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ ಚಿದಾನಂದ್ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಶರಣಬಸವ ಚೋಳೀನ್. ಚುಚ್ಚುಮದ್ದು, ಹೆಜ್ಜೆ ಇಡಿ ಆರೋಗ್ಯದಂಗಳಕ್ಕೆ, ಆರೋಗ್ಯದಂಗಳಕ್ಕೆ. ಆತ್ಮೀಯ ಕೇಳುಗರೆ, ಡಾಕ್ಟರ್ ಎಸ್.ಆರ್. ರಾಮನಗೌಡರ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆರೋಗ್ಯ ಭಾಗ್ಯ ಅಂತ ಹೇಳ್ತೀವಿ. ಆರೋಗ್ಯದ ಬಗ್ಗೆ ನಮಗೆ ಇಷ್ಟೆಲ್ಲ ಕಾಳಜಿ ತಗೊಂಡ್ರು ಸಾಲೋದಿಲ್ಲ ಅನ್ನೋ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸೌಂಡ್ ಮೈಂಡ್ ಅಂಡ್ ಸೌಂಡ್ ಬಾಡಿ ಎರಡೂ ಬಹಳ ಅಗತ್ಯವಾಗಿರುವಂತದ್ದು. ಮಾನಸಿಕವಾಗಿ ಅಷ್ಟೇ ನಮಗೆ ಸಮಸ್ಯೆಗಳು ಕಾಡ್ತಾ ಇವೆ ಮತ್ತು ದೈಹಿಕವಾಗಿ ಕೂಡ ಸಾಕಷ್ಟು ಸಮಸ್ಯೆಗಳು. ಇವತ್ತು ಜೀವನ ಶೈಲಿ ತೊಂದರೆಗಳಂತೂ ಬಹಳ ಇದೆ. ಶುಗರ್ ಬಿಪಿ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ. ಭಾರತ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅನ್ನೋ ತರ ಆಗಿದೆ. ಹಿಂಗಾಗಿ ಇವತ್ತು ಡಯಾಬಿಟಿಕ್ ನಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇರ್ತದೆ. ಹಾಗೇನೆ ಇವತ್ತು ಹಾರ್ಟ್ ಅಟ್ಯಾಕ್ ನೋಡ್ರಿ, ಇವತ್ತು ಸ್ಟಂಟ್ ಇಲ್ಲದ ವ್ಯಕ್ತಿನೇ ಇಲ್ಲ ಅನ್ನೋ ತರ 50 ನಂತರ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ನಮ್ಮ ಸೂಕ್ಷ್ಮವಾದ ದೇಹದ ಅಂಗಾಂಗಗಳ ಬಗ್ಗೆ ನಾವು ಎಷ್ಟು ಕಾಳಜಿ ತಗೋತಾ ಇದ್ದೀವಿ, ನಮ್ಮ ಆಹಾರ ವಿಹಾರದ ಕಡೆ ನಮ್ಗೆ ಎಷ್ಟು ಕಾಳಜಿ ಇದೆ. ಮುಖ್ಯವಾಗಿ ಒಂದು ಆಪ್ಟಿಮಮ್ ಹೆಲ್ತ್ ಅಂತ ಹೇಳ್ತೀವಿ, ಪರಿಪೂರ್ಣ ಆರೋಗ್ಯ ಆಗ್ಬೇಕು ಅಂದ್ರೆ ಏನೇನು ಕ್ರಮಗಳನ್ನ ನಾವು ಇವತ್ತು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಿದೆ, ಆದ್ರೂ ಎಲ್ಲ ನೋಡ್ತೀವಿ ಖರೆ, ಆದ್ರೆ ಪರಿಪೂರ್ಣ ಆರೋಗ್ಯದ ಸೂತ್ರಗಳನ್ನ ನಾವು ಮರಿತಾ ಇದ್ದೀವಿ. ಆ ಕುರಿತಂತೆ ಇವತ್ತು ಚರ್ಚೆ ಮಾಡೋಣ ಅಂತ ನಮ್ಮ ಜೊತೆಗೆ ಡಾಕ್ಟರ್ ಎಸ್.ಆರ್. ರಾಮನಗೌಡರ್ ಆಸ್ಪತ್ರೆಯ ಸರ್ಜನ್ ಆಗಿರುವಂತಹ ಮತ್ತು ಹಿರಿಯ ವೈದ್ಯರಾಗಿರುವಂತಹ ಆಡಳಿತಾಧಿಕಾರಿ ಆಗಿರುವಂತಹ ಡಾಕ್ಟರ್ ಚಿದಾನಂದ ರಾಮನಗೌಡರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಎಸ್.ಆರ್. ರಾಮನಗೌಡರ ಹೆಸರು ಗ್ರಾಮೀಣ ಭಾಗದಲ್ಲಿ ದಂತಕಥೆ ಆಗಿದ್ದಾರೆ. ಅವರು ಅಷ್ಟು ಅಂದ್ರೆ ಗ್ರಾಮೀಣ ಭಾಗದ ಪ್ರೀತಿಯನ್ನ ಗಳಿಸಿಕೊಂಡಿದ್ದಾರೆ ಡಾಕ್ಟರ್ ಎಸ್.ಆರ್. ರಾಮನಗೌಡರವರು. ಧಾರವಾಡದೊಳಗ ಒಬ್ಬ ಹಿರಿಯ ಘನತೆವೆತ್ತ ವ್ಯಕ್ತಿಯಾಗಿ ಅವರೀಗ ಉಡಿ ಬಸವೇಶ್ವರ ದೇವಸ್ಥಾನ ಕಮಿಟಿಯ ಟ್ರಸ್ಟ್ ಅಧ್ಯಕ್ಷರಾಗಿ ಸುಮಾರು ವರ್ಷಗಳಾಯಿತು. ಹಾಗೇನೆ ಅವರು ಜನಾನುರಾಗಿಗಳು, ಜನರ ಆರೋಗ್ಯದ ವಿಷಯ ಕುರಿತಂತೆ ಸಾಕಷ್ಟು ಕಾಳಜಿ ತೆಗೆದುಕೊಳ್ಳೋರು. ಈಗ ಅವರ ಆ ಒಂದು ಪಥವನ್ನ ಅವರ ಮಕ್ಕಳು ಮತ್ತು ಸೊಸೆಯಂದಿರು ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಡಾಕ್ಟರ್ ಎಸ್.ಆರ್. ರಾಮನಗೌಡರ ಆಸ್ಪತ್ರೆ ಧಾರವಾಡದಲ್ಲಿ ಜನಜನಿತ ಆಗಿದೆ, ಮಾಳಾಪುರ ರಸ್ತೆಯಲ್ಲಿರುವಂತಹದ್ದು. ಇವತ್ತು ಡಾಕ್ಟರ್ ಚಿದಾನಂದ ರಾಮನಗೌಡರ ಅವರನ್ನ ನಿಮ್ಮೆಲ್ಲರ ಬಗ್ಗೆ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಚಿದಾನಂದ ರಾಮನಗೌಡರ. ಧನ್ಯವಾದಗಳು ಸರ್. ನಿಮಗೆ ಸ್ವಾಗತ. ಆಕಾಶವಾಣಿಯ ಒಂದು ಆರೋಗ್ಯದಂಗಳ ಕಾರ್ಯಕ್ರಮವನ್ನು ತಾವು ಪ್ರಾಯೋಜನೆ ಮಾಡ್ತಾ ಇದ್ದೀರಿ, ನಮ್ಮ ಸಹವರ್ತಿಗಳಾಗಿದ್ದೀರಿ. ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಧನ್ಯವಾದಗಳೊಂದಿಗೆ ಆರಂಭದಲ್ಲಿ ನಿಮ್ಮ ಆರೋಗ್ಯ ಕುರಿತಂತೆ ಒಂದಷ್ಟು ತಿಳುವಳಿಕೆಗಳು ನಮ್ಮ ಜನರಲ್ಲಿ ಇಲ್ಲ, ಒಂದಷ್ಟು ತಪ್ಪು ಕಲ್ಪನೆಗಳಿದೆ. ಆಮೇಲೆ ಏನ್ ಮಾಡೋದು ನಡೀತದೆ ಅನ್ನೋ ಭಾವನೆ ಇದೆ. ಇದು ಒಂದು ಮಾಂಸ ಖಂಡಗಳಿಂದ ರಕ್ತ ಎಲುಬುಗಳಿಂದ ಕೂಡಿದಂತ ದೇಹ ಅನ್ನೋ ಕಲ್ಪನೆ ಬಹಳ ಮಂದಿಗೆ ಇಲ್ಲ. ಅದು ಏನ್ ಮಾಡೋದು ನಡೀತದೆ, ಐರನ್ ಬಾಡಿ, ಸ್ಟೀಲ್ ಬಾಡಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ಆರೋಗ್ಯದ ಸೂಕ್ಷ್ಮತೆಗಳನ್ನ ಕುರಿತಂತೆ ತಾವು ವಿವರವಾಗಿ ಮಾಹಿತಿ ಮಾಡ್ಕೊಡ್ಬೋದಾ? ಆರೋಗ್ಯ ಅಂತ ಅಂದ್ಕೊಳ್ಳಿ
ಅವು 2 ಭಾಗಗಳು ಆಗ್ತಾವ ಸರ್. ಆಕ್ಚುಲಿ ಒಂದು ಮಾನಸಿಕ ಆರೋಗ್ಯ, ಇನ್ನೊಂದು ದೈಹಿಕ ಆರೋಗ್ಯ. ಓಕೆ, ಎರಡು ಒಂದ್ರ ಮೇಲೆ ಒಂದು ಅವಲಂಬನೆ ಇರ್ತಾವ. ದೈಹಿಕ ಆರೋಗ್ಯ ಚೆನ್ನಾಗಿದ್ರೆ ಮಾನಸಿಕ ಆರೋಗ್ಯ ಚೆನ್ನಾಗಿರ್ತೈತಿ, ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೆ ದೈಹಿಕ ಆರೋಗ್ಯ ಚೆನ್ನಾಗಿರ್ತೈತಿ. ಒಂದ್ರ ಮೇಲೆ ಒಂದು ಅವಲಂಬನೆ ಇರ್ತಾವ. ಆದ್ರೆ ಇದ್ರೊಳಗ ಮಾನಸಿಕ ಆರೋಗ್ಯ ಒಂದ್ ಸ್ವಲ್ಪ ಹೆಚ್ಚಿನ ಮಹತ್ವವನ್ನು ಹೊಂದಿರ್ತೈತಿ. ಯಾಕಂದ್ರ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳು, ಸ್ನಾಯುಗಳು ನಾವು ಏನ್ ಮಾತಾಡ್ತಿರ್ತೀವಿ ಅವ್ನು ಕೇಳ್ತಿರ್ತಾವ, ನಾವು ಅನ್ಕೊಳ್ಳೋದನ್ನ ನಾವು ಕೇಳ್ತಿರ್ತಾವ, ಆಲಿಸ್ತಿರ್ತಾವ. ನಾ ಈಗ ನೋಡ್ರಿ, ಉದಾಹರಣೆಗೆ ನೀವು ಒಂದು 10-15 ದಿನ ನನಗೆ ಆರಾಮಿದ ಅನ್ಕೊಂತ ಕೂಡ್ರಿ ಮನಸ್ಸೊಳಗ, ನೀವು ಆರಾಮಿದ್ದವ್ರು ನಿಮ್ಗೆ ಆಮ್ಯಾಗ ಆರಾಮಿದಾರ್ದಂಗ ಆಗ್ತೈತಿ. ಇದು ನೋವುಗಳು ಶುರು ಆಗ್ತಾವ, ಒಂದು ಜಡತ್ವ ಶುರು ಆಗ್ತೈತಿ, ಕೆಲಸ ಮಾಡಕ್ ಮನಸ್ಸು ಬರೋದದ. ಅದಕ್ಕೆ ನಾವು ಮಾನಸಿಕ ಆರೋಗ್ಯದಿಂದ ಒಂದು ಆರಾಮಿದಾರದ ವ್ಯಕ್ತಿನೂ ನಾ ಆರಾಮಾಗ್ತೀನಿ, ನಾ ಆರಾಮಿದ್ದೀನಪ್ಪ, ನನಗೇನೂ ಆಗಿಲ್ಲ ಅಂತ ಒಂದು ವಿಶ್ವಾಸದಿಂದ ನಮ್ಮ ದೇಹದ ಎಲ್ಲ ಸ್ನಾಯುಗಳಿಗೆ ಅಥವಾ ಜೀವಕೋಶಗಳಿಗೆ ಒಂದು ಹೇಳ್ಕೊಂತ ಇದ್ದೀವಿ ಅಂತಂದ್ರೆ ಬೇಗ ಆರಾಮಾಗ್ತಾನೆ. ಆರಾಮಿದಾರದ ವ್ಯಕ್ತಿನೂ ಬೇಗ ಆರಾಮಾಗ್ತಾನೆ. ಸೊ ಮಾನಸಿಕ ಆರೋಗ್ಯ ಹೆಚ್ಚಿನ ಮಹತ್ವವನ್ನು ಹೊಂದಿರ್ತೈತಿ ಇದ್ರೊಳಗೆ. ಅದಕ್ಕೆ ಆದ್ರೆ ಈಗಿನ ಪರಿಸ್ಥಿತಿ ಏನಾಗ್ಬಿಟ್ಟೈತಿ, ನೀವು ಆಗಲೇ ಹೇಳಿದ್ರಿ, ನಾವೆಲ್ಲ ಸ್ನಾಯುಗಳು, ರಕ್ತ ಇದ್ದಿದ್ದು ದೇಹ ಅನ್ನೋದು ಮರ್ತು ಬಿಟ್ಟಿವಿ, ನಾವು ಮಷಿನ್ ಆಗಿಬಿಟ್ಟೇವಿ. ಈ ಪರಿಸ್ಥಿತಿ ನಮ್ಮನ್ನ ಹಂಗೆ ಮಾಡಿಬಿಟ್ಟೈತಿ. ನಮ್ಮನ್ನ ಎಲ್ಲಾರು ಮಷಿನ್ ಆಗಿ ಕನ್ವರ್ಟ್ ಮಾಡಿಬಿಡ್ತೀವಿ. ಬೇಗ ಹೇಳ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ರಾತ್ರಿ ತಡೆಯಾಗಿ ಬರ್ತೀವಿ, ಮಕ್ಕೊಂತೀವಿ, ಮಾತು ಬೇಗ ಹೇಳ್ಬೇಕು, ಹೋಗ್ಬೇಕು, ಬರೀ ಇದೇ ಆಗ್ಬಿಟ್ಟೈತಿ. ಬೇರೆದ್ರ ನಮ್ಮ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇಲ್ಲ. ಅದೊಂದು ತೊಂದರೆ ಆಗೈತಿ. ಈಗ ಈ ಅಡ್ವಾನ್ಸಸ್ ಟೆಕ್ನಾಲಜಿ ಇವೆಲ್ಲ ನಮ್ಮನ್ನು ಮಷಿನ್ ಮಾಡಾಕತ್ಬಿಟ್ಟಾವ. ಮನುಷ್ಯನ ಮಷಿನ್ ತಯಾರು ಮಾಡಿರ್ತಾನ, ಈ ಮನುಷ್ಯನೂ ಮಷಿನ್ ಹಾಕಕತ್ಬಿಟ್ಟಾನ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂಗಾಗಿ ನಾವು ಅದನ್ನ ಬಿಟ್ಟು ನಮ್ಮ ದೇಹದ ಬಗ್ಗೆ ನಾವು ಕಾಳಜಿ ತಗೊಂಡು, ಇನ್ನೊಂದು ಕಲ್ಪನೆ ಏನೈತೆ ಅಂತಂದ್ರೆ 40-50 ವರ್ಷದ ತನಕ ದುಡಿನೂ ರಿಟೈರ್ ಆದ್ಮ್ಯಾಗ ನಾವು ನಮ್ಮ ಕಾಳಜಿ ತಗೊಳ್ಳೋಣಪ್ಪ ಅಂತಂದಿದೆ. ಆದ್ರೆ ಅದು ತಪ್ಪು. ನಾವು ಸಣ್ಣ ಮಕ್ಕಳಿದ್ದಾಗಿನಿಂದನೂ ನಮ್ಮ ತಂದೆ ತಾಯಿ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೋಬೇಕಾಗ್ತೈತಿ. ಬೆಳೆಸುವವರೆಗೂ ನಾವು ಬೆಳೆದ ಮೇಲೆ ನಮ್ಗೆ ತಿಳುವಳಿಕೆ ಬಂದ ಮೇಲೆನೂ ನಾವು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಂಡನ ನಾವು ಮುಂದುವರಿಬೇಕು. ಕೆಲಸದ ಜೊತೆ ಆರೋಗ್ಯ ಮುಖ್ಯ. ನೀವು ಹೇಳಿದ್ರಿ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ. ಸೊ ಆರೋಗ್ಯ ಚೆನ್ನಾಗಿದ್ರೇನೆ ನಾವು ಮುಂದೆ ಬೇಕಾದ್ ಮಾಡ್ಬೋದು. ನಾವು ಆರೋಗ್ಯ ಕೆಡಿಸ್ಕೊಂಡು ಏನು ಮಾಡಕ್ಕಾಗೋದ ಮುಂದೆ. ನಾನು ಪೇಷಂಟ್ಗಳು ನೋಡ್ತಿರ್ತೀನಿ, ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರ, ಜ್ವರ ಬಂದಿರ್ತಾವು, ಜಾಸ್ತಿ ಜ್ವರ ಇರ್ತಾವ, ತಾವ ಹೇಳ್ತಾರ ಊಟನ ಮಾಡಿದ ಜ್ವರ ಬಂದಾವು, ನೋಡಪ್ಪ ಆರಾಮ್ ತಗೋಬೇಕು ಅಂತ ಹೇಳಿದ್ರೆ ಬರ್ತೈತಿ ನೋಡ್ರಿ ಅವ್ರಿಗೆ ಕಷ್ಟ. ಸರ್ ಸಾಲಿಗೆ ಹೋಗ್ಬೇಕ್ರಿ, 10ನೇ ತಾರೀಕು PUC ರೀ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಆರೋಗ್ಯನೇ ಇಲ್ಲ ಅಂತಂದ್ರೆ PUC ಪಾಸ್ ಆಗಾದ್ರೂ ಏನ್ ಮಾಡ್ತೀಯಪ್ಪ ನೀನು? ಆರೋಗ್ಯನ ಹೋತಂದ್ರೆ ನಾವು IIT ಮಾಡಿ, ಡಿಗ್ರಿ ಮಾಡಿ, ಡಾಕ್ಟರ್ ಮಾಡಿ, ನಮ್ದು ಆರೋಗ್ಯನೇ ಇಲ್ಲ ಅಂತಂದ್ರೆ ನಾವು ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಅದಕ್ಕೆ ಆರೋಗ್ಯಕ್ಕೆ ಮಹತ್ವ ಬಹಳ ಕಡಿಮೆ ಆಗೈತೆ ಸರ್. ಈಗ ಅನಾರೋಗ್ಯ ಇದ್ದಾಗ ಒಂದ್ ಸ್ವಲ್ಪ ಕಾಳಜಿ ತಗೊಳ್ಬೇಕು. ಅನಾರೋಗ್ಯ ಬರದಾರ್ದಂಗೂ ಕಾಳಜಿ ತಗೋಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಟ್ರೀಟ್ಮೆಂಟ್ ಅಂತ. ಅದಕ್ಕೆ ಅನಾರೋಗ್ಯ ಬರದಾರ್ದಂಗೂ ಸ್ವಲ್ಪ ಕಾಳಜಿ ತಗೋಬೇಕು. ನಾವು ಇದೇ ತಪ್ಪಾಕತ್ತೀವಿ. ನಾವು ನಮ್ಮ ದೇಹದ ಬಿಟ್ಟು ಬೇರೆದಕ್ಕೆ ಬಹಳ ಮಹತ್ವ ಕೊಡಾಕತ್ತೀವಿ. ಹಿಂಗಾಗಿ ನಮಗ ರೋಗಗಳು ಹೆಚ್ಚಿಗೆ ಆಕತ್ತವ ಅಂತ ನಂದು ಅನಿಸಿಕೆ, ನಂದು ಅನುಭವ. ತಮಗೆ ವಿಸ್ತೃತ ಅನುಭವದ ನೀವು ಸಾಕಷ್ಟು ಹೆಸರುವಾಸಿ ವೈದ್ಯರಿದ್ದೀರಿ ಡಾಕ್ಟರ್ SR ರಾಮನಗೌಡ ಆಸ್ಪತ್ರೆಯೊಳಗೆ. ಅಭಿನಂದನೆಗಳು. ಈಗ ಡಾಕ್ಟರ್ ಚಿದಾನಂದ್ ಅವರೇ, ಈಗ ಆಪ್ಟಿಮಮ್ ಹೆಲ್ತ್ ಅಂದ್ರೆ ಪರಿಪೂರ್ಣ ಆರೋಗ್ಯಕ್ಕೆ ಒಂದು 4 ಪಿಲ್ಲರ್ಸ್ ಅಂತಾರೆ. ಅಂದ್ರೆ ಎಕ್ಸರ್ಸೈಸ್ ಮಾಡೋದು, ಆಮೇಲೆ ಸರಿಯಾಗಿ ರೆಸ್ಟ್ ತಗೊಳ್ಳುವಂಥದ್ದು, ಆಮೇಲೆ ಉತ್ತಮವಾದ ಆಹಾರ, ಆಮೇಲೆ ಧನಾತ್ಮಕವಾದ ಆಲೋಚನೆ. ತಾವು ಹೇಳ್ತಾ ಇದ್ರಲ್ಲ, ಮಾನಸಿಕ ಒಂದು ಸ್ಥಿಮಿತ ಅನ್ನೋದು ಬಹಳ ಮುಖ್ಯ ಅಂತೇಳಿ. ಅಂದ್ರೆ ಇವುಗಳನ್ನ ನಾವು ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ ನೋಡ್ರಿ ವಾಕಿಂಗ್ ಮಾಡೋದು. ಹೃದಯ ಹೇಳ್ತದೆ ನನಗಾಗಿ ನೀ ನಡಿ, ನಿನಗಾಗಿ ನಾನು ನಡಿತೇನೆ ಅಂತ ಹೇಳ್ತದೆ. ಆದ್ರೆ ಅದು ನಮ್ಮ ಹೃದಯದ ಮಾತು ನಾವು ಕೇಳೋದಿಲ್ಲ. ಬೆಳಿಗ್ಗೆ ವಾಕಿಂಗ್ ಮಾಡಿ, ಎಕ್ಸರ್ಸೈಸ್ ಮಾಡಿ. ಯೋಗದ ಗುರುಗಳು ನಾವಾಗಿದ್ದೀವಿ, ಅಂತಾರಾಷ್ಟ್ರೀಯ ಯೋಗವನ್ನು ಕೊಟ್ಟಿದ್ದೀವಿ. ಆದರೆ ನಮ್ಮಲ್ಲಿ ಯೋಗ ಮಾಡೋ ಪ್ರವೃತ್ತಿ ಇಲ್ಲ. ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗ್ತಾ ಅನ್ನೋದು ಆ ಒಂದು ಅಂದ್ರೆ ಅರಿವಿದ್ರೂ ಕೂಡ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ನೋಡ್ರಿ, ಈಗಂತೂ ಅನಾರೋಗ್ಯದ ಒಂದು ತವರು ನಮ್ಮ ದೇಹ ಆಗ್ಲಿಕ್ಕತ್ತದ. ಕಾರಣ ಅಂದ್ರೆ ಜೀವನ ಶೈಲಿ ತೊಂದರೆಗಳು ಮುಖ್ಯವಾಗಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಕೊಡ್ಬೋದಾ? ಏನು ಜೀವನ ಶೈಲಿ ತೊಂದರೆಗಳು ನಮಗೆ ಹೆಂಗೆ ಕಾಡ್ತಾ ಇದೆ? ಈಗ ಜೀವನ ಶೈಲಿಯ ತೊಂದರೆಗಳು ಅಂತಂದ್ರೆ ಸರ್, ಈಗ ಅದೇ ನೀವು ಹೇಳಿಬಿಟ್ರಿ ಸರ್. ಈಗ ಅದೇ ನಮ್ದು ದೈಹಿಕ ಚಟುವಟಿಕೆನೂ ಕಡಿಮೆ ಆಗ್ಬಿಟ್ಟೈತಿ. ಯಾವಾಗ ನೋಡಿದ್ರು ಬರೀ ಕೂತ ಕೆಲಸ ಮಾಡೋದಾಗೈತಿ. ಈಗ ನಾವು ಒಂದು ಕಾರ್ನಾಗ ಕೂತ್ಕೊಂಡು ಹೋಗ್ತೀವಿ, ಬೈಕ್ ಮ್ಯಾಗ ಕೂತ್ಕೊಂಡು ಹೋಗ್ತೀವಿ ಕೆಲಸಕ್ಕೆ. ಅಲ್ಲಿ ಹೋದ್ಕೊಂಡು ಅಲ್ಲಿ ಒಂದು ಕುರ್ಚಿ ಮ್ಯಾಗ ಕುಂತ ಕೆಲಸ ಮಾಡ್ತೀವಿ, ಕಂಪ್ಯೂಟರ್ ಮುಂದೆ. ಸರ್ವೇ ಸಾಮಾನ್ಯ ಬಹಳಷ್ಟು ಜನ. ಆಮೇಲೆ ಬೈಕ್ ಮ್ಯಾಗ ಕಾರ್ನಾಗ ಮನೆಗೆ ಬರ್ತೀವಿ, ಮನ್ಯಾಗ ಬಂದು ಮತ್ತೆ ಕುಂದಿರ್ತೀವಿ, ಊಟ ಮಾಡ್ತೀವಿ, ಮತ್ತೆ ಏನಾರ ಸ್ವಲ್ಪ ಕೆಲಸ ಇದ್ರೆ ಮತ್ತು ಕುಂತ ಟಿವಿ ನೋಡೋದು, ಕುಂತ ಲ್ಯಾಪ್ಟಾಪ್ ನೋಡೋದು, ಕುಂತ ಮೊಬೈಲ್ ನೋಡೋದು. ಇವೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ನಮ್ಮನ್ನ ಹೆಂಗ್ ಮಾಡ್ಬಿಟ್ಟಾವ್ ನೋಡಿ ಸರ್. ಜಡತ್ವ ಅಂತ ತಂದ್ಬಿಟ್ಟಾವ್. ಈಗ ಹಳೆ ಕಾಲದಾಗ ಫೋನ್ ಇದ್ದು, ಮೊಬೈಲ್ ಬರೋಕ್ಕಿಂತ ಮೊದಲಕ್ಕೆ ಅದೊಂದು ರೂಮ್ದಾಗ ಇರ್ತಿತ್ತು. ಎದ್ದು ಹೋಗಿ ತಗೊಂತಿದ್ವಿ, ಅಷ್ಟೇ ನಡೀತಿದ್ದೀವಿ. ಈಗ ಅದು ಇಲ್ಲ, ನಮ್ ಬಾಜುಕನ ಐತಿ ಮೊಬೈಲ್. ಸೊ ಹಿಂಗಾಗಿ
ನಮ್ದು ಜಡತ್ವನ ಜಾಸ್ತಿ ಆಗಿಬಿಟ್ಟೈತಿ, ದೈಹಿಕ ಚಟುವಟಿಕೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗ್ಬಿಟ್ಟೈತಿ. ಈಗ ನೋಡ್ರಿ ಭಾರತ ಡಯಾಬಿಟಿಕ್ ಕ್ಯಾಪಿಟಲ್ ಆಗಿದ್ರಿ. ಅಂದ್ರೆ ಈ ಸಕ್ಕರೆ ರೋಗ ಅನ್ನೋದು ಹೇಗೆ ನಮಗೆ ಹಿಂಡಿ ಹಿಪ್ಪೆ ಮಾಡ್ತದ, ಅಂದ್ರೆ ಅದನ್ನ ನಾವು ನಿಷ್ಕಾಳಜಿ ಮಾಡಿದ್ರೆ ಹೆಂಗೆ ನಮ್ಗೆ ತೊಂದರೆ ಮಾಡ್ತದ? ಅದು ತುಂಬಾ ಅಂದ್ರೆ ತುಂಬಾ ಕಾಂಪ್ಲಿಕೇಶನ್ಸ್ ಅದಾವ. ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಿದ್ರಿ ಸರ್. ಅದೊಂದು ದಿನ ಮಾತಾಡಿದ್ರು ಸಾಕಾಗಂಗುದ ಹಂಗ. ಅದಕ್ಕೆ ಆಹಾರ ಪದ್ಧತಿ ನಮ್ದು ಮೇನ್ ಅಂತಂದ್ರೆ ಹೌದ್ರಿ. ಈಗ ಆಹಾರ ಪದ್ಧತಿ ಅಂತಂದ್ರೆ ನೋಡ್ರಿ, ಈಗ ನಮ್ಮ ರೈತ ಬಾಂಧವ ಈಗ ಸಾಕಷ್ಟು ಯೂರಿಯಾ ಗೊಬ್ಬರ ಹಾಕ್ತಾರ, ರಾಸಾಯನಿಕ ಹಿಂಗಾಗಿ ಕಲಬೆರಕೆ ಆಹಾರ ಅಂದ್ರೆ ಉತ್ತಮವಾದ ಆಹಾರ ಸಿಗ್ತಾನೆ ಇಲ್ಲ. ಗಂಗಾವತಿ ಅಂತ ಊರಾಗ ನಿಮ್ಗೆ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಸಿಗ್ತದ. ಅಂದ್ರೆ ಅದರ ಅರ್ಥ ನಾವು ಸಾಕಷ್ಟು ಅನಾರೋಗ್ಯಕ ಒಂದು ಆಹಾರವನ್ನ ಊಟ ಮಾಡ್ತಾ ಇದ್ವಿ. ಅದು ಏನಾಗ್ತಾ ಇದೆ ಸ್ವಲ್ಪ ಹೇಳ್ಬೋದಾ? ಅದೇ ಸರ್, ಇದು ಹಸಿರು ಕ್ರಾಂತಿ ಅಂತೇನ ಬಂದ್ ಸರ್ 1967-68 ಅವಾಗ ಬಂತದ. ಅವಾಗ ಅದು ರಾಸಾಯನಿಕಗಳು ಬಂದವು. ಅದಕ್ಕಿಂತ ಮೊದಲಕ್ಕೆ ರಾಸಾಯನಿಕಗಳು ಇದ್ದಿದ್ದು ನಮ್ಮಲ್ಲಿ ಅಷ್ಟು. ಆವಾಗ ಏನ ನಮ್ಮ ದೇಶದಾಗ ಬಡತನ ಇತ್ತು, ಒಂದ್ ಸ್ವಲ್ಪ ಆಹಾರಕ್ಕೆ ಕೊರತೆ ಬಂತು. ಅವಾಗ ಏನು ನಾವು ಈ ಹಸಿರು ಕ್ರಾಂತಿ ತಂದಿವು, ಜಾಸ್ತಿ ಬೆಳೆ ಬೆಳಿಬೇಕು, ಉತ್ಪನ್ನ ನಮ್ಮ ಜನಸಂಖ್ಯೆಗೆ ತಕ್ಕಂಗ ಬೆಳಿಬೇಕಂತೇಳಿ ಏನು ಬಂತು. ಅವಾಗ ರಾಸಾಯನಿಕ ಬಂತದ. ಅವಾಗನಿಂದ ನೋಡಿ ಸರ, ಹಗರ್ಕ ಬರ್ತಾ ಬರ್ತಾ ದಿನಗಳು ಕಳೆದಂಗ, ವರ್ಷಗಳು ಕಳೆದಂಗ ರೋಗಗಳು ಹೆಚ್ಚಿಗೆ ಹಾಕೊಂತ ಬಂದು. ಸೊ ನಾವು ಏನು ಸೈಂಟಿಫಿಕ್ ಕಾರಣ ಕೇಳೋದು ಬೇಡ, ಮತ್ತೆ ಅದಕ್ಕೆ ಪ್ರೂಫ್ ಕೇಳೋದು ಬೇಡ. ಬರೀ ಅನುಭವದಿಂತರ ಬರೀ ವಿಚಾರ ಮಾಡಿ, ವಿಚಾರ ಶಕ್ತಿಯಿಂದನೇ ತಿಳ್ಕೊಳ್ಳೋಣ. ಈ 100 ವರ್ಷದ ಹಿಂದೆ ನಮ್ಮ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಅವ್ರು ಹೆಂಗಿದ್ರು, ಅವ್ರ ಜೀವನ ಶೈಲಿ ಹೆಂಗಿತ್ತು, ಅವ್ರು ಏನು ಊಟ ಮಾಡ್ತಿದ್ರು, ಆಹಾರ ತಗೊಂತಿದ್ರು, ಅವರು ಎಷ್ಟು ಆರೋಗ್ಯವಾಗಿದ್ರು, ಎಷ್ಟು ಆಯುಷ್ಯ ಇತ್ತು ಅವ್ರದ್ದು, ಅದನ್ನ ಈಗ ನಾವು ಕಂಪೇರ್ ಮಾಡ್ಕೊಂಡು ನಮ್ಮದಕ್ಕೆ ನಾವ್ ಏನು ಊಟ ಮಾಡಾಕತ್ತೀವಿ, ನಮ್ಮ ಜೀವನ ಶೈಲಿ ಹೆಂಗೈತಿ, ನಮಗೇನು ರೋಗಗಳು ಬರಾಕತ್ತಾವು, ಮತ್ತೆ ನಮ್ದು ಆಯುಷ್ಯ ಎಷ್ಟೈತಿ ಅನ್ನೋದನ್ನ ಕಂಪೇರ್ ಮಾಡಿದ್ರೆ ಗೊತ್ತಾಗ್ಬಿಡ್ತೈತಿ. ನಾವು ಎಲ್ಲೂ ಇದನ್ನ ವಾಗ್ವಾದ ಡಿಬೇಟ್ ಅನ್ನೋಕ್ ಹೋಗೋದ ಬೇಡ ಸರ್. ನಮ್ಮ ಅಜ್ಜ ಅಜ್ಜಿ ಕಂಪೇರ್ ಮಾಡ್ಕೊಂಡ್ಬಿಡೋದು ನಮ್ಮನ್ನ ನಾವು. ಈ ನಮ್ಮ ತಂದೆಯವರು ನಮ್ಮ ಅಜ್ಜನಷ್ಟು ಗಟ್ಟಿದ, ನಾವು ನಮ್ಮ ತಂದೆಯಷ್ಟು ಗಟ್ಟಿದ. ಜನರೇಷನ್ ವೀಕ್ ಹಾಕೊಂತ ಹೊಂಟ, ನಮ್ಮ ಮಕ್ಕಳು ನಮ್ಮಷ್ಟು ಗಟ್ಟಿದ. ಇದು ಎಲ್ಲರಿಗೂ ಅನುಭವ ಐತಿ. ಯಾರು ಹೆಚ್ಚು ಮಾತಾಡೋಂಗದ, ಎಲ್ಲರೂ ಅನುಭವಿಸಾಕತ್ತಾರೆ ಇದನ್ನ ಕಂಪೇರ್ ಮಾಡಿದ್ರೆ ಸಾಕು. ಅಜ್ಜ ಅಜ್ಜಿ ಇದು ಯಾಕೆ ಆರಾಮಿದ್ರು, ಅವರು ಒಳ್ಳೆ ಆಹಾರ ತಿಂತಿದ್ರು, ರಾಸಾಯನಿಕ ಉಪಯೋಗದಾರದ್ದು, ಬರೀ ಸಗಣಿ ಗೊಬ್ಬರ ಅದನ್ನ ಮಾಡಿ ಎಲ್ಲಾರು ಮನ್ಯಾಗ ಇದಿತ್ತು, ಏನು ಹೈನಿತ್ತು ಸರ್. ಅವಾಗ ದನಗಳಿದ್ದು ಅದನ್ನ ಉಪಯೋಗ ಮಾಡಿ ಹೊಲಕ್ಕೆ ಹಾಕಿ ಅದನ್ನ ಅವರು ಆಹಾರ ಬೆಳಿತಿದ್ರು, ಅದನ್ನ ತಿಂತಿದ್ರು, ಗಟ್ಟಿಮುಟ್ಟಿದ್ರು, ಏನು ತ್ರಾಸ ಆಗ್ತಿದ್ದ. ಮತ್ತೆ ಎಷ್ಟು ಊಟ ಮಾಡ್ತಿದ್ರು. ಅವಾಗ ನೀವು ಕೇಳಿರ್ಬೋದು, ನಮ್ಮ ಅಜ್ಜ ಒಂದ್ ಗಿಂಡಿ ತುಪ್ಪ ತಿಂತಿದ್ದ ಒಂದ್ ಹೊತ್ತಿನ ಊಟಿಗಂತ ಕೇಳಿರ್ಬೋದು. ಬಹಳ ಮಂದಿ 8 ರೊಟ್ಟಿ ತಿಂತಿದ್ರು. ನಾವು 2 ರೊಟ್ಟಿ ತಿಂದ್ರು ನಾವು ಕರಗಿಸೋಂಗದ. ಆದ್ರ ಅವ್ರು 8 ರೊಟ್ಟಿ 1 ಗಿಂಡಿ ತುಪ್ಪ ತಿಂದ್ರು ದೈಹಿಕ ಚಟುವಟಿಕೆ ಹೆಂಗಿರ್ತಿತ್ತು ಅವ್ರದ್ದು. ನಾವ್ ಏನೇ ಆಹಾರ ತಿಂದ್ರು 3 ತಾಸೊಳಗೆ ನಾವು ಅದನ್ನ ಪಚನ ಮಾಡ್ಕೋಬೇಕು. ಇಲ್ಲ 3 ತಾಸಕ್ಕಿಂತ ಹೆಚ್ಚಿಗೆ ಅದು ನಮ್ಮ ಜಠರನಾಗ ಉಳಿತಂತಂದ್ರೆ ಅದು ವೇಸ್ಟ್. ಈ ಒಂದು ಟ್ಯಾಂಕ್ನಾಗ ನೀವು ಹಂಗ ಹಾಕೊಂತ ಹೋಗ್ರಿ, ಅಗ್ದಿ ಬಿಸಿ ಬಿಸಿ ಆಹಾರನ ಹಾಕ್ರಿ. ನೀವ್ ಅದನ್ನ ಸ್ವಚ್ಛ ಮಾಡಿದ ಅಂದ್ರೆ ಒಂದ್ 5-6 ತಾಸು ಆದ್ ಬಿಡ್ತಂದ್ರೆ ಅದಕ್ಕೆ ಉಳಿತೈತಿ. ಸೇಮ್ ನಮ್ ದೇಹದಾಗನು ಹಂಗ ಆಗ್ತೈತಿ. ಬಹಳ ಹೊತ್ತು ಆಹಾರ ನಮ್ ದೇಹದಾಗ ಉಳಿತಂತಂದ್ರೆ ಅದು ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡ್ತೈತಿ. ಆ ಟಾಕ್ಸಿನ್ಸ್ ನಮ್ಮ ದೇಹದಾಗ ಎಲ್ಲಾ ಜೀವಕೋಶಗಳೊಳಗೂ ಡೆಪಾಸಿಟ್ ಆಗಿ ನಮಗ ರೋಗಗಳನ್ನ ತಂದು ಕೊಡ್ತಾವ. ಹಾಗೆ ನಾವು ಏನ ಆಹಾರ ತಗೊಂಡ್ರು ಅದನ್ನ ಕರಗಿಸ್ಕೊಳ್ಳುವಂತ ಶಕ್ತಿ ಇದ್ರೇನೆ ಅಷ್ಟ ಆಹಾರ ತಗೋಬೇಕು. ಇಲ್ಲ ಅಂತಂದ್ರೆ ಮಿತವಾಗಿ ಸ್ವಲ್ಪ ಆಹಾರನ ತಗೋಬೇಕು. ನಮ್ಮ ಕರಗಿಸು ಪಚನ ಆಗುವಂತ ಆಹಾರನ ಅಷ್ಟೇ ತಗೋಬೇಕು. ನಾವು ಎಲ್ಲಾ ತಿನ್ನಕತ್ ಬಿಟ್ಟಿವಿ, ಎಲ್ಲಾ ತಿಂದ ಕರಗಿಸೋಂಗ ಬರೀ ಕುಂದಿರ್ತೀವಿ. ಹಿಂಗಾಗಿ ಬೊಜ್ಜು ಜಾಸ್ತಿ ಆಗ್ತೈತಿ. ಬೊಜ್ಜು ಜಾಸ್ತಿ ಆತಂತಂದ್ರೆ ಅದು ರೋಗಗಳಿಗೆ ಒಂದು ದೊಡ್ಡ ಮಣಿ. ಅದು ಬೊಜ್ಜು. ನೀವು ಶುಗರ್ ಹೇಳಿದ್ರಿ, BP ಎಲ್ಲ ಬರ್ತೈತಿ, ಜಡತ್ವ ಬರ್ತೈತಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತೈತಿ, ಹಿಂಗೆಲ್ಲ ತೊಂದರೆ ತಂದು ಕೊಡ್ತೈತಿ ಅದು. ಸೊ ನಾವು ನಮ್ಮ ಅಜ್ಜ ಅವ್ರ ಜೀವನ ಶೈಲಿ ಹೆಂಗಿತ್ತು ಆ ಜೀವನ ಶೈಲಿ ನಾವು ಅಳವಡಿಸ್ಕೊಂಡ್ಬಿಟ್ಟಿವಿ. ಅವ್ರ ಆಹಾರ ಹೆಂಗಿತ್ತು ಆಹಾರ ನಾವು ಅಳವಡಿಸ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಅಗ್ದಿ ಪರಿಪೂರ್ಣ ಆರೋಗ್ಯವಾಗಿರ್ತೀವಿ ನಾವು ಅಂತ ನಾನು ಹೇಳಕ್ ಬಯಸ್ತೇನೆ. ಇಲ್ಲ, ಬಹಳ ಸರಿಯಾದ ಮಾತನ್ನ ಹೇಳಿದ್ರಿ ಡಾಕ್ಟರ್ ಚಿದಾನಂದ್ ಅವ್ರೆ. ಈಗ ನೋಡ್ರಿ, ನಮ್ಮಲ್ಲಿ ಇರೋದೇ ಎಲ್ಲ ಒಂದೊಂದು ಅದಾವ್ರಿ. ಹೃದಯ ಒಂದ ಅದ, ಆಮೇಲೆ ಶ್ವಾಸಕೋಶಗಳು 2 ಇರ್ಬೋದು, ಆದ್ರೆ ಮತ್ತೆ ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಆಮೇಲೆ ಲಿವರ್ ಎಲ್ಲ ಒಂದೊಂದು ಇರೋದ್ರಿಂದ ಅವು ಎಷ್ಟು ಪ್ರಮುಖ, ಅವುಗಳನ್ನ ನಾವು ಅನುಲಕ್ಷಿಸಬೇಕು. ಬಹಳ ಮುಖ್ಯವಾಗಿ ತಾವು ಹೇಳಿದ್ರೆ ಆಗ್ಲೇ ವಿಶ್ರಾಂತಿ ಬೇಕು ಅಂತ ಹೇಳಿ. ಇವತ್ತು ನೋಡ್ರಿ, ಸಾಮಾಜಿಕ ಜಾಲತಾಣಗಳು ಬಂದಾವ. ಮೊಬೈಲ್ ಹಿಡ್ಕೊಂಡು ಕೂತ ರಾತ್ರಿ 12 ಮಟ್ಟ ಹುಡುಗರು ಮೊಬೈಲ್ ಇರ್ತಾರೆ. ಮುಂಜಾನೆ 7 ಗಂಟೆ 8 ಗಂಟೆ 9 ಗಂಟೆಗೂ ಹೇಳುದಿಲ್ಲ, ಒಬ್ಬೊಬ್ರಂತೂ 10 ಗಂಟೆವರೆಗೂ ಮಲ್ಕೋತಾರೆ. ಅಂದ್ರೆ ಏನಿದು ಅಂದ್ರೆ ಒಂದು ನೈಸರ್ಗಿಕ ಒಂದು ನಿಯಮ ಐತಲ್ಲ, ಅದನ್ನ ನಾವು ಮೀರಿ ನಡೀತಾ ಇದ್ದೀವಿ. ಸರಿಯಾಗಿ ನಾವು ವಿಶ್ರಾಂತಿ ತೆಗೆದುಕೊಂಡ್ರೆ ದೇಹ ತನ್ನಿಂದ ತಾನೇ ಹೀಲ್ ಆಗ್ತಂತೆ ಕೇಳಿವ್ರಿ. ಅಂದ್ರೆ ಈ ನಿದ್ದೆ ಮಾಡೋದ್ರಿಂದ ಹೇಗೆ ನಮ್ಮ ದೇಹದೊಳಗ ಒಂದು ಪಥ ಸಂಚಲನ ಆಗ್ತದ, ಒಂದು ಬ್ಯಾಲೆನ್ಸ್ ಆಗ್ತದ, ಒಂದು ಖಂಡಿತವಾಗಿ ಒಂದು ಉತ್ತಮ ಆರೋಗ್ಯಕ್ಕೆ ದಾರಿ ಆಗ್ತದೆ. ತನ್ನಿಂದ ತಾನೇ ಕೆಲವೊಂದು ರೋಗಗಳು ಹೋಗ್ತಾವಂತ. ಈ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಸರ್? ಈಗ ವಿಶ್ರಾಂತಿ ಅನ್ನೋದು ಒಂದು ಭಾರಿ ಮುಖ್ಯ. ಬರೀ ದೈಹಿಕ ಚಟುವಟಿಕೆ ಅಂತ ಮಾತಾಡ್ತೀವಿ, ಬಟ್ ವಿಶ್ರಾಂತಿನೂ ಅಷ್ಟೇ ಮುಖ್ಯ ಐತಿ. ಯಾವ ಟೈಮ್ದಾಗ ವಿಶ್ರಾಂತಿ ಮಾಡಬೇಕು,
ಅದು ಬಹಳ ಮುಖ್ಯ. ನಮ್ಮ ಜನರಿಗೆ ಅದ್ರ ಬಗ್ಗೆನೂ ಕಲ್ಪನೆ ಇಲ್ಲ. ಈಗ ರಾತ್ರಿ 2 ಗಂಟೆ ಮಟ್ಟ 3 ಗಂಟೆ ಮಟ್ಟ ಕುಂತು 12 ಗಂಟೆ ನಂತರ ಮಕ್ಕೊಂಡು ಮುಂಜಾನೆ ಲೇಟಾಗಿ ಎದ್ದು ಮಧ್ಯಾಹ್ನದಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ತಪ್ಪು. ಅದು ನಮ್ದು ದೇಹದ ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಇರುತ್ತೆ ಸರ್, ಒಂದು ಸರ್ಕಲ್ ಇರುತ್ತೆ. ಆ ಟೈಮಿಗೆ ಅವನ್ನ ನಾವು ಮಾಡಿದರೆ ನಮ್ಮ ದೇಹ ಆರೋಗ್ಯವಾಗಿರ್ತೈತಿ. ನಾ ಯಾವಾಗೋ ಮಕ್ಕೊಂಡೆ, ಯಾವಾಗೋ ಎದ್ದೆ, ನಾ ರೆಸ್ಟ್ ಮಾಡಿದ್ನಿಪ್ಪ, ಮಧ್ಯಾಹ್ನದಾಗ 2 ತಾಸು ನಾ ಮಕ್ಕೊಂಡು ಹೇಳ್ತೇನೆ, ರೆಸ್ಟ್ ಮಾಡ್ತೀನಿ, ತಪ್ಪು. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ನಮ್ಮ ದೇಹ, ನಾವು ಏನು ಮುಂಜಾನೆಯಿಂದ ರಾತ್ರಿ ಮಟ್ಟ ಏನೇನೋ ತಿಂದಿರ್ತೀವಿ, ಊಟ ಮಾಡ್ತೀವಿ, ಡಿಟಾಕ್ಸಿಫಿಕೇಶನ್ ಮಾಡ್ತಿರ್ತೈತಿ. ಅವಾಗ ಶುರು ಮಾಡ್ತೈತೆ ಅದು. ನಾವು 10 ಗಂಟೆಗೆ ಊಟ ಮಾಡ್ತೀವಿ, 12ಕ್ಕೆ ಊಟ ಮಾಡ್ತೀವಿ. ಅದ್ರದ್ದು ಕೆಲಸ ಬಿಡಿಸಿ ಮತ್ತೊಂದು ಕೆಲಸ, ಪಚನ ಕ್ರಿಯೆ ಕೆಲಸ ಹಾಸ್ತೀವಿ. ಅದನ್ನು ಲಿವರನ್ನ ಮತ್ತು ಜಠರನ್ನ, ಅವು ರಾತ್ರಿ ತಮ್ಮ ಕೆಲಸ, ಅವ್ರದ ಕೆಲಸ ಬೇರೆ ಇರ್ತೈತಿ. ರಾತ್ರಿ ನಾವು ಅದನ್ನ ಬಿಡ್ಕೊಟ್ಟು ಮತ್ತೆ ಪಚನ ಕ್ರಿಯೆ ಕೆಲಸಕ್ಕೆ ಹಾಸ್ತೀವಿ. ಸೊ ಅವ್ರದ ಕೆಲಸನ ಮಾಡೋಂಗದ, ಡಿಟಾಕ್ಸಿಫಿಕೇಶನ್ ಆಗೋದ, ಟಾಕ್ಸಿನ್ಸ್ ಹೊರಗೆ ಹೋಗುದೇ ಅದ ನಮ್ಮ ದೇಹದಾಗಿಂದ, ನಾವು ಯಾವ್ದು ಊಟ ಮಾಡ್ಕೊಂತಿರೋದ್ರಿಂದ. ಅದಕ್ಕೆ ರಾತ್ರಿ ಒಂದು ಸ್ವಲ್ಪ ಬೇಗನೆ ಊಟ ಮಾಡ್ಬೇಕು, ಸ್ವಲ್ಪ ಮಿತವಾಗಿ ಊಟ ಮಾಡ್ಬೇಕಂತ ನಾವು ಹೇಳ್ತಿರ್ತೀವಿ. ಇವು ಲೇಟಾಗಿ ಉಂಡು ಹೊಟ್ಟೆ ತುಂಬ ಜಾಸ್ತಿ ತಿಂದು ಮಕ್ಕಳೋದು, ಅದರಿಂದ ಏನಾಗ್ತೈತಿ, ಹೊಟ್ಟೆ ಜಾಸ್ತಿ ತುಂಬಿರುತ್ತೆ ಅಂತಂದ್ರೆ ಶ್ವಾಸಕೋಶಗಳು, ಜಠರ ಜಾಸ್ತಿ ಉಬ್ಬುತ್ತಂದ್ರೆ ಶ್ವಾಸಕೋಶಗಳು ಪೂರಾ ಹಿಗ್ಗುದಿಲ್ಲ, ಉಸಿರು ಜಾಸ್ತಿ ಪೂರಾ ಒಳಗೆ ತೊಳಕ ಆಗಲ್ಲ. ಹೊಟ್ಟೆ ತುಂಬ ಉಂಡು ಮಕ್ಕೊಂಡ್ಬಿಡ್ತೀವಿ, ಶ್ವಾಸಕೋಶಗಳು ಅಷ್ಟೇ ಕೂಗುತ್ತಾವ, ಸ್ವಲ್ಪ ಕಡಿಮೆ ಉಸಿರನ್ನ ತಗೊಂತಾವ, ಆಕ್ಸಿಜನ್ ಸ್ವಲ್ಪ ಕಡಿಮೆ ತಗೊಂತಾವ. ಇವೆಲ್ಲ ಒಂದೇ ದಿನಕ್ಕೆ ಅನಾರೋಗ್ಯ ಬರೋದ, ಬರ್ತಾ ಬರ್ತಾ ಬಹಳ ದಿನದಕ್ಕೆ ಬಂದಾಗ ಇವೆಲ್ಲ ಕೂಡ್ಕೊಂಡು ಅನಾರೋಗ್ಯವನ್ನ ನಮಗೆ ತಂದು ಕೊಡ್ತಾವ. ಸೊ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ನಾವು ವಿಶ್ರಾಂತಿ ಪಡೆಯೋದನ್ನೇ ವಿಶ್ರಾಂತಿ. ಇದನ್ನ ಬಿಟ್ಟು ನಾವು ಬೇರೆ ಟೈಮ್ದಾಗ ಮಕ್ಕೊಂಡು ಹೇಳ್ತೇವೆ ವಿಶ್ರಾಂತಿ ಪಡಿತೀವಿ ಅಂದ್ರೆ ಅದು ಸುಳ್ಳು. ಆಮೇಲೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾವೆಲ್ಲ ಕೆಲಸ ಮಾಡಿರ್ತೀವಿ, ಮಾನಸಿಕ ಒತ್ತಡಗಳು ಆಗಿರ್ತಾವ, ದೈಹಿಕ ಕೆಲಸಗಳಾಗಿರ್ತಾವ. ಆ ಟೈಮ್ದಾಗ ನಮ್ಮ ದೇಹದಾಗ ಒಂದಿಷ್ಟು ಕೆಟ್ಟ ಹಾರ್ಮೋನ್ಸ್ ಬಂದಿರ್ತಾವ, ಅಡ್ರಿನಾಲಿನ್ ಅಂತೀವಿ. ಅವೆಲ್ಲ ಒಂದು ಸ್ವಲ್ಪ ನಮ್ಮ ದೇಹಕ್ಕೆ ಹಾನಿ ಮಾಡುವಂತ ಹಾರ್ಮೋನ್ಗಳು ಬಂದಿರ್ತಾವ. ಮಾನಸಿಕ ಒತ್ತಡ ಆದಾಗ, ಟೆನ್ಷನ್ ಆದಾಗ, ಒಮ್ಮಿಂದ ನಾವು ಮಕ್ಕೊಂಡಾಗ ಅವೆಲ್ಲ ಹೋಗಿರ್ತಾವ. ಅವು ಯಾವ ಹಾರ್ಮೋನುಗಳು ನಮ್ಮ ರಕ್ತದಾಗ ಬಂದಿರೋಂಗದ. ಅದರಿಂದ ಆಗೋ ಕೆಟ್ಟ ಪರಿಣಾಮಗಳನ್ನ ನಾವು ವಿಶ್ರಾಂತಿ ಪಡೆಯೋ ಟೈಮ್ದಾಗ ಅವನ್ನ ತಡಿಬಹುದು. ಅದಕ್ಕೆ ವಿಶ್ರಾಂತಿ ಅನ್ನೋದನ್ನು ಭಾರಿ ಮುಖ್ಯ. ವಿಶ್ರಾಂತಿ ಪಡಿಲೇಬೇಕು. ಬೇಗ ಮಲಗಿ ಬೇಗ ಹೇಳೋದು ಬಹಳ ಅಗತ್ಯ. ಬೇಗ ಎದ್ದು ನೀವು ಹೇಳಿದಂಗೆ ದೈಹಿಕ ಚಟುವಟಿಕೆಯನ್ನೆಲ್ಲ ಮಾಡಿಕೊಂಡು ಒಳ್ಳೆ ಆಹಾರವನ್ನು ಸೇವನೆ ಮಾಡಿ ಶಾಂತವಾಗಿ ಮಾನಸಿಕ ಸ್ಥಿತಿಯನ್ನ ಕಂಟ್ರೋಲ್ನಾಗ ಇಟ್ಟುಕೊಂಡು, ಸಿಟ್ಟು, ಅಸೂಯೆ, ದುಃಖ ಇವೇ ಅನಾರೋಗ್ಯಗಳು ಅಂತೀನಿ. ವ್ಯಾಕುಲತೆ, ಇವ ಅನಾರೋಗ್ಯಗಳು, ಚಿಂತೆ, ಇವ ಅನಾರೋಗ್ಯಗಳು. ಆರೋಗ್ಯ ಅಂತಂದ್ರೆ ಸಂತೋಷವಾಗಿರುವುದು, ಖುಷಿಯಿಂದ ಇರುವುದು, ಇನ್ನೊಬ್ರಿಗೆ ಒಳ್ಳೇದನ್ನು ಬಯಸ್ರಿ, ಎದರ್ನು ಪ್ರೀತಿ ಮಾಡ್ರಿ, ದ್ವೇಷಿಸಬೇಡ್ರಿ, ಇವು ಆರೋಗ್ಯ. ಡಾಕ್ಟರ್ ಚಿದಾನಂದ ರಾಮನಗೌಡರವರೇ, ಬಹಳ ಅದ್ಭುತವಾದ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಒಬ್ಬ ಹಿರಿಯ ವೈದ್ಯರಾಗಿ ನೋಡ್ರಿ, ಅಂದ್ರೆ ಆರೋಗ್ಯ ಅನ್ನೋದು ಎಷ್ಟು ಪ್ರಮುಖವಾಗಿದೆ. ನಾವು ಯಾವಾಗಲೂ ಕೂಡ ಅಂತೀವಿ ಅನಾರೋಗ್ಯ ಬರ್ತದೆ. ಇವತ್ತು ಎಲ್ಲ ಕಡೆ ಹಾಸ್ಪಿಟಲ್ಸ್ ಜಾಸ್ತಿ ಆಗ್ಯವು, ಆಮೇಲೆ ತಜ್ಞ ವೈದ್ಯರ ಸಂಖ್ಯೆ ಬಹಳ ಆಗ್ಯದ, ಮತ್ತೆ ಹಾಗೇನೆ ರೋಗಿಗಳ ಸಂಖ್ಯೆ ಎಂದು ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ರೋಗಿಗಳ ಸಂಖ್ಯೆ ಯಾವಾಗಲೂ ಕ್ಯೂ ಇರ್ತದೆ, ಡಾಕ್ಟರ್ ಭೇಟಿ ಆಗ್ಬೇಕು ಅಂತ ತಿಳ್ಕೊಂಡು. ಅದು ನೋಡಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಆಗಲೇ ಒಂದು ಮಾತು ಹೇಳಿದ್ರು ನೀವು. ಅಂದ್ರೆ ಒಂದು ಉತ್ತಮವಾದ ನಾವು ಆರೋಗ್ಯ ಇಟ್ಕೊಳ್ಬೇಕು ಈ ಎಲ್ಲಗಳ ಮಧ್ಯೆ. ಅಂದ್ರೆ ಹೊರಗಡೆ ನಾವು ಊಟ ಮಾಡೋದನ್ನ ಕಡಿಮೆ ಮಾಡಿದ್ರೆ, ಮತ್ತೆ ಮನೆಯಲ್ಲಿ ಒಂದು ತಾಯಂದಿರು ಅವಾಗ ಒಂಥರ ಅವರು ವೈದ್ಯರು ಇದ್ದಂಗಿದ್ರು, ಅವರು ಮನೆಯೇ ಒಂದು ಔಷಧಾಲಯ ಇದ್ದಂಗಿತ್ತು. ಅಲ್ಲಿ ಏನೋ ನೆಗಡಿ ಪಗಡಿ ಬಂದ್ರು ಆ ತಾಯಿನೇ ಕೊಡುವಂತ ಔಷಧದಿಂದ ಹೋಗ್ತಿತ್ತು. ಆಮೇಲೆ ಮನೆಯಲ್ಲಿ ಇರುವಂತಹ ಎಷ್ಟೋ ಒಂದು ಪೌಷ್ಟಿಕವಾದ ಆಹಾರದಿಂದ ಅನಾರೋಗ್ಯ ತಡೆಯಲಿಕ್ಕೆ ಅವಕಾಶ ಇತ್ತು. ಈಗ ನಾವೆಲ್ಲ ಹೊರಗೆ ಊಟ ಮಾಡ್ತಾ ಇದ್ವಿ. ಕೊನೆಯದಾಗಿ 2 ಟಿಪ್ಸ್ ಹೇಳ್ಬೋದಾ? ಅಂದ್ರೆ ಹೇಗೆ ಒಂದು ಉತ್ತಮ ಆರೋಗ್ಯ ಇಟ್ಕೊಳ್ಬೇಕು, ನಾವು ಆದಷ್ಟು ದವಾಖಾನೆಗೆ ಹೋಗ್ಬಾರ್ದು, ಮತ್ತೆ ಹೋದ್ರೂ ಬೇಗ ವಾಪಸ್ ಮನೆಗೆ ಬರ್ಬೇಕು, ಮತ್ತೆ ಎಷ್ಟು ದಿವಸ ಇರ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಆರೋಗ್ಯವಾಗಿ ಬಹುದಿನಗಳ ಕಾಲ ಇರ್ತೀವಿ ಅನ್ನೋದು ಬಹಳ ಮುಖ್ಯದ. ಆ ಕುರಿತಂತೆ 2 ಕೊನೆ ಮಾತುಗಳನ್ನ ಹೇಳ್ಬೋದಾ ಸರ್? ನೀವು ಒಂದು ಮಾತು ಹೇಳಿದ್ರಿ ಆಗಲೇ, ತಾಯಂದಿರು ಮಾಡ್ತಿದ್ರು ಅಂತ ಹೇಳಿ. ನಾ ಹೇಳಿದ್ನಿ ಆಗಲೇ, ನಮ್ಮ ಅಜ್ಜ ಮುತ್ತಜ್ಜಿಯದು. ಅವಾಗ ಆಹಾರ ಮನೆಯೊಳಗೆ, ಅಡಿಗೆ ಮನೆಯೊಳಗೆ ಆಹಾರ ಮಾಡಕ ತಾಯಂದಿರನ್ನ ಮಾಡ್ತಿದ್ರು, ಪ್ರೀತಿಯಿಂದ ಮಾಡ್ತಿದ್ರು. ನಮ್ಮ ಕುಟುಂಬ ಆರೋಗ್ಯವಾಗಿರದಿ, ನಮ್ಮ ಕುಟುಂಬ ಚಲೋ ಇರದಿ ಅಂತ ಹೇಳಿ ಪ್ರೀತಿಯಿಂದ ಏನ್ ಬೇಕದನ್ನ ಮಾಡ್ತಿದ್ರು. ಈಗ ಅದು ಹೋಗ್ಬಿಟ್ಟೈತಿ. ನಾವು ಇನ್ನೊಂದು ಮನೆಯ ತಾಯಂದ್ರ ಬಂದು ನಮ್ಗೆ ಅಡಿಗೆ ಮಾಡಿ ಕೊಡಕತ್ತಾರ, ಅದ್ರೊಳಗೆ ಆ ಪ್ರೀತಿ ಇರುವುದಿಲ್ಲ. ಅದು ವ್ಯವಹಾರ ಮಾಡಿಬಿಟ್ಟಿವಿ ನಾವು ಅದನ್ನ ಏನೋ ಕೆಲಸದಾಗ ಒತ್ತಡದಾಗ ಏನೋ ತಿಂತೀವಿ, ಅದು ಚೆನ್ನಾಗಿ ಆಗಿದೀವಿ ಅನ್ನೋದು ಗೊತ್ತದ ಏನಿದ. ಸೊ ಇದು ಒಂದು ಬಹುಮುಖ್ಯ ನಮ್ಮ ಅನಾರೋಗ್ಯ ಹೆಚ್ಚಾಕಕ್ಕ. ನಮ್ಮ ತಾಯಂದಿರು ಮಾಡಿದ ಆಹಾರ ಏನಿತ್ತು ಅದನ್ನೇನು ನಾವು ತಪ್ಪಿಸ್ಕೊಂಡಿವದ, ಅವಾಗಿನಿಂದನೂ ಮತ್ತೆ ಅದು ಒಂದು ಅನಾರೋಗ್ಯಕ್ಕೆ ಕಾರಣ. ಇವಾಗ ಹಂಗ ಸಣ್ಣ ಅನಾರೋಗ್ಯಕ್ಕೆ ಕಾರಣ ನಾವು ಬಹಳ ನಿರ್ಲಕ್ಷ್ಯ ಮಾಡಿಬಿಟ್ಟಿವಿ. ಅವಕ್ಕೊಂದು ಸೈಂಟಿಫಿಕ್ ರೀಸನ್, ಒಂದು ಪ್ರೂಫ್ ಇಲ್ಲ, ಸೈಂಟಿಫಿಕ್ ಅದು ಅನ್ಕೊಂತ ಬಂದ್ಬಿಟ್ಟಿವಿ. ನಮ್ಮನ್ನ ನಾವು ಮೂರ್ಖ ಮಾಡ್ಕೊಂತ ಬಂದಿವಿ. ಎಲ್ಲದಕ್ಕೊಂದೊಂದು ಸೈಂಟಿಫಿಕ್ ರೀಸನ್ ಅದಾವ ಸರ್. ನಾವು ಏನು ಯಾರು ಆಹಾರ ಬೇಯಿಸ್ತಾರದ, ಅವ್ರು ಅದ್ರೊಳಗಿಂದ ಏನು ಪ್ರೀತಿಯನ್ನು ತುಂಬ್ತಾರದ, ಆ ಆಹಾರ ನಾವು ಊಟ ಮಾಡಿದ್ರೆ ನಮ್ಮೊಳಗೂ ಅದು ಪ್ರೀತಿ ಅದು ಉತ್ಪನ್ನ ಆಗ್ತತಿ. ಈಗ ಇನ್ನೊಂದು ಮನೆಯವರು ಬಂದು ನಾವು ಪಗಾರ ಕೊಟ್ಟು ಸ್ಯಾಲರಿ ಕೊಟ್ಟು ಇಟ್ಕೊಂಡು ಅದೇನು ವ್ಯವಹಾರ ಅಂತ ಕನ್ವರ್ಟ್ ಮಾಡಿದೀವಲ್ಲ, ಅವರ ಆ ಆಹಾರ ನಾವು ತಗೊಂಡ್ರೆ ನಮ್ಮ ದೇಹದಾಗ ನಮ್ಮ ಮಾನಸಿಕ ಸ್ಥಿತಿ ಒಳಗೂ ಏನಾಗ್ತತಿ, ವ್ಯವಹಾರನ ಬರ್ತತಿ.
ಅದು ಪ್ರೀತಿಯದು ಬರಂಗುದ. ಸಾತ್ವಿಕ ಊಟ ಅಂತ ನೀವು ಕೇಳಿರ್ಬೋದು. ಸಾತ್ವಿಕ ಊಟ ಅಂತಂದ್ರೆ ಇದೆ, ನಮ್ಮ ದೇಹದಾಗನು ನಾವು ಏನ್ ಊಟ ಮಾಡ್ತೀವಿ ಅದು ನಮ್ಮ ಮನಸ್ಸನ್ನ ಮತ್ತೆ ದೇಹವನ್ನ ಆ ಪ್ರಕಾರ ಇಡ್ತೈತಿ. ಬಹಳ ಅದ್ಭುತವಾದ ವಿಚಾರಗಳು. ಅಂದ್ರೆ ಮತ್ತೆ ಇನ್ನು ನಾವು ಆರೋಗ್ಯವನ್ನ ಕಾಪಾಡ್ಕೊಳಕ ಉಳಿಸ್ಕೊಳಕ ಈಗ ಒಂದು ದೈಹಿಕ ಚಟುವಟಿಕೆ, ಒಳ್ಳೆ ಆಹಾರ, ಮತ್ತೆ ಮಿತಾಹಾರ, ಆಮೇಲೆ ವಿಶ್ರಾಂತಿ, ಇದು ನಮ್ಮ ಉತ್ತಮ ಆಲೋಚನೆಗಳು, ಇದು ನಮ್ದು ಆತು. ಇದ್ರ ಜೊತೆ ಇನ್ನೊಂದು ಮುಖ್ಯ ಏನಂದ್ರೆ ನಮ್ಮ ಸುತ್ತು ಕಡೆ ಇರುವ ಪರಿಸರ. ನಾವು ಪರಿಸರನೂ ಸ್ವಚ್ಛ ಇಟ್ಕೋಬೇಕು. ಪ್ರತಿಯೊಬ್ಬರೂ ನಮ್ಮ ಮನೆ ಮತ್ತೆ ನಮ್ಮ ಮನೆ ಸುತ್ತು ಕಡೆ ಅಂಗಳವನ್ನು ನಾವು ಸ್ವಚ್ಛ ಇಟ್ಕೊಂತ ಅಂದ್ರೆ ಎಷ್ಟೋ ರೋಗಗಳು ನಮಗ ಬರುತ್ತವೆ. ಈಗ ನೋಡಿರ್ಬೋದು ನೀವು, ಸೊಳ್ಳೆ ಕಡೋದು ಡೆಂಗು ಬರುತ್ತೈತಿ, ಲೆಪ್ಟೋಸ್ಪೈರಾ ಚಿಕನ್ ಗುನ್ನೆ, ಇದಿಗಳಿಂದ ಬರುವ ರೋಗಗಳು ಅದಾವ, ಹಳ್ಳಿಗಳಿಂದ ಬರುವ ರೋಗಗಳು ಅದಾವ, ಮಾಸ್ಕಿಟೋಸ್ ಗುಂಗಾಡಿ ಅಂತ ಬರುವ ರೋಗಗಳು ಅದಾವ. ನಾವು ವಾತಾವರಣ ಮನೆ ಸುತ್ತು ಕಡೆ ವಾತಾವರಣ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮಗ ಮತ್ತೆ ಎಷ್ಟೋ ಕೊಂಡ ರೋಗಗಳು ಬರುತ್ತಪ್ತೈತಿ. ಈಗ ನಾವೇನ್ ಮಾಡಾಕತ್ತೀವಿ, ಪಾಪ ಕಾರ್ಪೊರೇಷನ್ದವರು, ಸರ್ಕಾರದವರು ಮುಂಜಾನೆ ಗಾಡಿ ಕಳಿಸ್ತಾರೆ 6 ಗಂಟೆಯಿಂದ ಮೈಕ್ನಾಗ ಎಲ್ಲಾರು ಹೇಳ್ಕೊಂತ ಮನಿ ಮಟ್ಟ ಬಂದ ಕಸ ತಗೊಂಡು ಹೋಗಾಕ ಮಾಡಾಕತ್ತಾರ. ಆದ್ರೂ ನೋಡ್ರಿ ನೀವು ಎಷ್ಟೋ ಜನ ಹೋಗಿ ಕಸ ಮತ್ತು ರಸ್ತೆದ ಬಾಜುಕನ್ನ ಚೆಲ್ತಾರೆ. ನಾವೆಷ್ಟೋ ನೋಡ್ತೀವಿ. ಅದೆಲ್ಲ ಹೊಲಸು ಮಾಡ್ತಾರೆ. ಅಲ್ಲಿಂದನ ರೋಗಗಳು ಉತ್ಪನ್ನ ಶುರು. ಅದೆಲ್ಲ ಆದ ಕೂಡ ಅಲ್ಲೇ ರೋಗಗಳು, ಕೀಟಾಣುಗಳು, ನಾಯಿಗಳು ಎಲ್ಲ ಬರ್ತಾವ, ರೋಗಗಳು ಶುರು ಆಗ್ತಾವ. ಆಮೇಲೆ ವಾತಾವರಣದಾಗ ಅಂತಂದ್ರೆ ಮತ್ತು ನಾವು ಮತ್ತೊಂದು ಕೆಡ್ಸಾಕತ್ತೀವಿ, ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯ, ಅದನ್ನ ಹೆಚ್ಚಿಗೆ ಮಾಡಾಕತ್ತೀವಿ. ಗಾಡಿಗಳು ಟ್ರಾಫಿಕ್ನಾಗ ಎಷ್ಟೋ ಕೊಂಡು 100 ಗಾಡಿಗಳು ನಿಂದಿರ್ತಾವ, ಒಬ್ರು ಗಾಡಿ ಬಂದ್ ಮಾಡೋಂಗದ, ಎಲ್ಲಾರು ಒದರ್ಸ್ಕೊಂತ ಅದನ್ನ ರೇಸ್ ಮಾಡ್ಕೊಂತಾನೆ ನಿಂತಿರ್ತಾರ, ಹೊಗಿ ಹಂಗ ಬಿಡ್ತಿರ್ತೈತಿ. ವಾಯುಮಾಲಿನ್ಯ ಇದು ನಮ್ಮ ಆರೋಗ್ಯವನ್ನ ಇದು ನಮ್ಮನ್ನ ಕೆಡಿಸ್ತೈತಿ ಅನ್ನೋದು ಅರಿವು ಇಲ್ಲ ನಮಗೆ ಇನ್ನೂ ತನಕ. 1 ನಿಮಿಷ ಇರ್ತೈತಿ, 1 ನಿಮಿಷ ಗಾಡಿ ಬಂದ್ ಮಾಡಿರ್ತಾವ. 1 ಗಾಡಿ ಬಂದ್ ಮಾಡಿದ್ರೆ ಏನಾಗಬಹುದು ಅಂತ ನೀವು ಕೇಳ್ಬೋದು. 1 ಗಾಡಿ ಅದ, 1 ನಿಮಿಷನಾಗ 100 ಗಾಡಿ ನಿಂತಿರ್ತಾವ್ರಿ. ಅಲ್ಲಿ 100 ಗಾಡಿದು 1 ನಿಮಿಷಕ್ಕೆ ದಿನಕ್ಕೆ ಅಗದಿ ಕಡಿಮೆ ಅಂದ್ರು 8 ತಾಸು ಸಿಗ್ನಲ್ ಇರ್ತೈತಿ. ನೀವು ಲೆಕ್ಕ ಮಾಡಿದ್ರೆ ಎಷ್ಟು ವಾಯು ಮಾಲಿನ್ಯ ಆಗುತ್ತೆ. ಸೊ ಇವ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಜನ ಅರಿತುಕೊಂಡು, ಅರಿವು ಮೂಡಿಸಿಕೊಂಡು ಇವನ್ನೆಲ್ಲ ಒಂದ್ ಸ್ವಲ್ಪ ಪಾಲಿಸಿದ್ರೆ ನಾವು ಸ್ವಲ್ಪ ಜಾಸ್ತಿ ದಿನ ಆರೋಗ್ಯವಾಗಿ ಇರಬಹುದು. ನಾವು ಎದ್ರ ಮ್ಯಾಗ ಲಕ್ಷ ಕೊಡಾಕತ್ತೀವಿ ಅಂತಂದ್ರೆ ಆಯುಷ್ಯ ಹೆಚ್ಚಿಗೆ ಮಾಡ್ಕೊಳಕ್ ಲಕ್ಷ ಕೊಡಾಕತ್ತೀವಿ. ಇದನ್ನ ಆಯುಷ್ಯ ಹೆಚ್ಚಿಗೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ದೇವ್ರು ಎಷ್ಟು ಆಯುಷ್ಯ ಕೊಟ್ಟಾನ ಅಷ್ಟೇ ಇರುವುದು. ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಆರೋಗ್ಯವಾಗಿ ಇರೋನಪ್ಪ. ಇನ್ನೊಬ್ಬರ ಮೇಲೆ ನಾವು ಅವಲಂಬನೆ ಆಗೋದು ಬೇಡ, ಇನ್ನೊಬ್ಬರ ಕಡೆಯಿಂದ ಸೇವಾ ಮಾಡಿಸ್ಕೊಳ್ಳೋದು ಬೇಡ. ಸುಖದ ಸಾವು ಅಂತೇವದ ಅದನ್ನ ಬಯಸಾಕ ಪ್ರಯತ್ನ ಮಾಡ್ಬೇಕು ಹೊರತು ನಾವು ಜಾಸ್ತಿ ದಿನ ಇರ್ಬೇಕು ಅನ್ನೋದು ಮೂರ್ಖತನ ಆಗ್ತೈತಿ. ಬಹಳ ಸಂತೋಷ ಡಾಕ್ಟರ್ ಚಿದಾನಂದ ರಾಮನಗೌಡ್ರವ್ರೆ. ಅಂದ್ರೆ ಆರೋಗ್ಯದ ಒಂದು ನಿಯಮಗಳೇನಿದೆಲ್ಲ ಅವುಗಳನ್ನ ನಾವು ಪಾಲಿಸಬೇಕು. ಮತ್ತೆ ಮುಖ್ಯವಾಗಿ ತಾವು ಹೇಳಿದ್ರು ನೋಡ್ರಿ, ಹೊರಗಡೆ ಇನ್ನೊಬ್ಬರಿಂದ ನಮಗೆ ಆಗುವಂತ ತೊಂದರೆಗಳಿಂದ ನಾವು ದೂರ ಇರಬೇಕು. ಯಾಕಂದ್ರೆ ಇವತ್ತು ಟ್ರಾಫಿಕ್ ಹೇಳಿದ್ರಲ್ಲ, ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆತಂದ್ರೆ ನೈಸರ್ಗಿಕವಾಗಿ ಅದರ ನಿಸರ್ಗದ ಆರೋಗ್ಯ ನಾವು ಅನುಲಕ್ಷಿಸಿದ್ರೆ ನಮ್ಮ ಆರೋಗ್ಯ ಕೂಡ ಚಲೋ ಇರ್ತದೆ. ಮತ್ತೆ ಮುಖ್ಯವಾಗಿ ಪರಿಪೂರ್ಣ ಆರೋಗ್ಯಕ್ಕೆ ಬೇಕಾದಂತ ನಿಯಮಗಳೇನಿದೆಲ್ಲ, ವಿಶ್ರಾಂತಿ, ಮತ್ತೆ ಧನಾತ್ಮಕ ಆಲೋಚನೆ, ಮತ್ತೆ ವಾಕಿಂಗ್ ಮಾಡುವಂತದ್ದು, ಆಮೇಲೆ ಸರಿಯಾಗಿ ನಿದ್ದೆ ಮಾಡುವಂತದ್ದು, ಇದನ್ನೆಲ್ಲ ನಾವು ಪಾಲಿಸಲಿಕ್ಕೆ ಇವತ್ತಿಂದನೇ ಆರಂಭ ಮಾಡೋಣ. ಅಂದ್ರೆ ಆರೋಗ್ಯದ 3 ಸೂತ್ರಗಳನ್ನ ನಾವು ಪಾಲಿಸಿದಾಗ ಖಂಡಿತವಾಗಿ ಕೂಡ ನಾವು ಆರೋಗ್ಯವಾಗಿ ನಡೆಸ್ತಾ ಇರಬಹುದು. ಮತ್ತೆ ಇದರ ಮೂಲಕ ನಾವು ಮುಂದಿನ ಪೀಳಿಗೆಯವರಿಗೂ ಕೂಡ ಒಳ್ಳೆ ಸಂದೇಶವನ್ನು ನೀಡಬಹುದು ಅಂತ ಹಾರೈಸ್ತಾ ಆರೋಗ್ಯ ಕುರಿತಂತೆ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ರಿ. ತಾವು ಹಿರಿಯ ಶಸ್ತ್ರಚಿಕಿತ್ಸಕರು, ತಜ್ಞರು, ಸರ್ಜನ್ ಇದ್ದೀರಿ. ಮತ್ತೆ ಸಾಕಷ್ಟು ವಿಸ್ತೃತ ಅನುಭವ ಹಿನ್ನೆಲೆಯೊಳಗ, ಸಾಕಷ್ಟು ರೋಗಗಳು ನೋಡಿದ ಹಿನ್ನೆಲೆಯೊಳಗ ಆರೋಗ್ಯದ ಕುರಿತಂತೆ ಒಂದು ಸರಿಯಾದ ಕಲ್ಪನೆಯನ್ನ, ಒಂದು ಪರಿಕಲ್ಪನೆಯನ್ನ ಮಾಡಿಕೊಟ್ರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಆರೋಗ್ಯದಂಗಳ ಕಾರ್ಯಕ್ರಮದೊಳಗೆ ಡಾಕ್ಟರ್ ಎಸ್ ಆರ್ ರಾಮನಗೌಡರ ಆರೋಗ್ಯದಂಗಳ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಾವು ಮಾತಾಡಿದ್ದಕ್ಕೆ ತಮಗೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ. ಆರೋಗ್ಯದಂಗಳ ಭಾಗ್ಯ ವಿಧಾತ, ಶುಗರ್ ಬಿಪಿ ಡೆಂಗು ಕಾಲರಾ ಡಯಾಲಿಸಿಸ್ ಪ್ಯಾರಾಲಿಸಿಸ್ ಹೃದಯದ ಕಸಿವಿಸಿ ಎಲ್ಲಕ್ಕೂ ಇದೆ ಪರಿಹಾರ. ಎಕ್ಸ್ರೇ ಸ್ಕ್ಯಾನಿಂಗ್, ಅಲ್ಟ್ರಾ ಸ್ಕ್ಯಾನಿಂಗ್. ಆರೋಗ್ಯದ ಸೂತ್ರಗಳು ಈ ಕುರಿತು ಇದುವರೆಗೂ ಹಿರಿಯ ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ ಚಿದಾನಂದ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಸಂಕಲನ ನವೀನ್ ಮಹಾಲೆ. ಹೆಜ್ಜೆ ಇಡಿ ಆರೋಗ್ಯದಂಗಳಕ್ಕೆ, ಆರೋಗ್ಯದಂಗಳಕ್ಕೆ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಾಳಾಪುರ, ಧಾರವಾಡ. ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ. ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗಗಳು. ಪ್ರತ್ಯೇಕ ಒಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ. ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಾಳಾಪುರ, ಧಾರವಾಡ. ಮೊಬೈಲ್ 9480093914.